ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ಳತನವಾದರೆ ಒಳ್ಳೆಯದಾ? ಈ ಬಗ್ಗೆ ಜ್ಯೋತಿಷ್ಯದಲ್ಲಿ ಏನು ವಿವರಣೆ ಇದೆ ನೋಡೋಣ ಬನ್ನಿ. ಜ್ಯೋತಿಷ್ಯದಲ್ಲಿ ಚಪ್ಪಲಿಗಳ ಕಳ್ಳತನವಾದರೆ ಒಳ್ಳೆಯದು ಮತ್ತು ಅದು ಮಂಗಳಕರ ಚಿಹ್ನೆ ಎಂದು ಹೇಳಲಾಗುತ್ತೆ. ದೇವಸ್ಥಾನ ಅಥವಾ ಇನ್ಯಾವುದೇ ಸ್ಥಳದಿಂದ ವ್ಯಕ್ತಿಯ ಚಪ್ಪಲಿ ಕಳ್ಳತನವಾಗಿದ್ದಲ್ಲಿ ಅವರ ಮೇಲೆ ಶನಿಯ ಆಶೀರ್ವಾದ ಇರುತ್ತದೆ. ವ್ಯಕ್ತಿಯ ಮೇಲೆ ಈಗಾಗಲೇ ಏನಾದರೂ ದೋಷವಿದ್ದರೂ ಸಹ ಶೂಗಳು ಮತ್ತು ಚಪ್ಪಲಿಗಳು ಕಳ್ಳತನವಾದಲ್ಲಿ ಅದು ನಾಶವಾಗುತ್ತದೆ. ಮಂಗಳವಾರ ಮತ್ತು ಶನಿವಾರ ಚಪ್ಪಲಿ ಕಳ್ಳತನವಾದರೆ ಶನಿದೇವನ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂದು ಹೇಳಬಹುದು ಮತ್ತು ನಿಮ್ಮ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದು ಹೇಳಲಾಗುತ್ತೆ. ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ಳತನವಾಗುವುದು ಮಂಗಳಕರ ಎಂದು ಈಗಾಗಲೇ ಬಹಳಷ್ಟು ಜನರಿಗೆ ತಿಳಿದಿದೆ. ಇದೇ ಕಾರಣದಿಂದಲೇ ಎಲ್ಲರೂ ಕೂಡ ದೇವಸ್ಥಾನದ ಹೊರಗೆಯೇ ಚಪ್ಪಲಿ ಬಿಡುತ್ತಾರೆ. ಒಬ್ಬ ವ್ಯಕ್ತಿಯ ಮೇಲೆ ಶನಿಯ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದರೆ ಅವರು ಶನಿವಾರ ಮತ್ತು ಮಂಗಳವಾರದಂದು ಬಡವರಿಗೆ ಚಪ್ಪಲಿಯನ್ನು ದಾನ ಮಾಡಬೇಕು. ನಿಮಗೆ ಈ ಒಂದು ವಿಷಯ ಗೊತ್ತಿರಲಿಕ್ಕಿಲ್ಲ. ಜ್ಯೋತಿಷ್ಯದ ಪ್ರಕಾರ ಶೂಗಳು ಅಥವಾ ಚಪ್ಪಲಿಯನ್ನು ಧರಿಸುವುದು ಶನಿ ಗ್ರಹದ ಮೇಲೆ ಪ್ರಭಾವ ಬೀರುತ್ತದೆ. ಶನಿಯ ಒಳ್ಳೆಯ ಮತ್ತು ಕೆಟ್ಟ ಪ್ರಭಾವವು ನೀವು ಧರಿಸುವ ಚಪ್ಪಲಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಚಪ್ಪಲಿಯನ್ನು ಯಾರು ಎತ್ತಿಕೊಳ್ಳುತ್ತಾರೋ ಅವರಿಗೆ ನಮ್ಮ ಪಾಪ ಕರ್ಮಗಳು ಸೇರಿಕೊಳ್ಳುತ್ತವೆ ಎಂದು ಕೂಡ ಹೇಳಲಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದು ಖಂಡಿತ ಮರಿಬೇಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.